ಅಪ್ಪ ನಿಮ್ಮ ಯಾಕ್ರ ಹಂಗ್ ಬಡ್ಕೋತಾ ಇದ್ದೀರಾ? ನಾನು ಕೊಟ್ಟಿರೋ ಐಡಿಯಾಗೆ ನಮ್ಮ ಹುಡುಗರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿನಗೆ ಹೊಟ್ಟೆ ಕಿಚ್ಚ? ನಿಮ್ಮ ಐಡಿಯಾ ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋ ಅಷ್ಟು ನನಗೆ ಟೈಮ್ ಇಲ್ಲ. ಅವ್ರು ಬರೋಷ್ಟ್ರಲ್ಲಿ ದೀಪ ಎಲ್ಲ ರೆಡಿ ಮಾಡ್ಕೋಬೇಕು. ಬಂದೊಂದು ಕೈ ಹಾಕು. ಕೆಲಸ ಮಾಡೋದೆಲ್ಲ ನಾನು, ಪ್ರದಕ್ಷಿಣೆ ಮಾಡೋದು ನಿಮ್ ಸುಬ್ಬು ಅಂಕಲ್. ಅದಕ್ಕೆ ನೀವಿಬ್ರು ಸಪೋರ್ಟ್ ಮಾಡ್ತೀರಾ? ಹಾಗೇನಿಲ್ಲ ಆಂಟಿ, ನಾವು ನಿಮ್ಗೂ ಸಪೋರ್ಟ್ ಮಾಡ್ತೀವಿ. ಸುಬ್ಬು, ನಿನ್ನ ಐಡಿಯಾಗಳ ಜೊತೆಗೆ ಈ ಲೈಟ್ ಉರಿಯುತ್ತೋ ಇಲ್ಲೋ ಅಂತ ಚೆಕ್ ಮಾಡಿ. ಅಂಕಲ್, ನೀವು ಚೆಕ್ ಮಾಡ್ತೀರಿ, ನಾವಿಬ್ರು ಹೋಗಿ ಸರ್ಪ್ರೈಸ್ ಕೊಡಕ್ ಒಳ್ಳೆ ಲೊಕೇಶನ್ ನೋಡ್ಕೊಂಡ್ ಬರ್ತೀವಿ. ಈ ವಟಾರದಲ್ಲಿ ಅದೆಂತ ಲೊಕೇಶನ್ ನೋಡ್ತೀವೋ? ಆಂಟಿ, ಬರ್ತಿರೋದು ಆರ್ಯ ಸರ್ ಮತ್ತೆ ಅನು. ಸುಮ್ನೆ ಹೆಂಗಂದ್ರಂಗೆ ವೆಲ್ಕಮ್ ಮಾಡ್ಕೊಳಕ್ ಆಗತ್ತಾ? ನಾವಿಬ್ರು ಹೋಗಿ ಸರ್ಪ್ರೈಸ್ ಕೊಡಕ್ ಒಳ್ಳೆ ಲೊಕೇಶನ್ ನೋಡ್ಕೊಂಡ್ ಬರ್ತೀವಿ. ಬಾರಮ್ಯ. ಗೈಸ್, ಕಂಟಿನ್ಯೂ ವಿತ್ ಯುವರ್ ಜಾಬ್. ಓಕೆ. ಸುಬ್ಬು, ಯಾವ್ದಕ್ಕೂ ಅಳಿಯಂದ್ರಿಗೂ ಮತ್ತೆ ಮಗಳಿಗೆ ಒಂದು ಫೋನ್ ಮಾಡು. ಮಗಳು ತವ್ರ ಮನೆಗೆ ಬರೋದನ್ನ ಯಾವತ್ತಾರು ಮರಿತಾಳೇನೆ? ಇರು, ಇದನ್ನ ಚೆಕ್ ಮಾಡ್ಬಿಟ್ಟು ಒಂದು ಫೋನ್ ಮಾಡ್ತೀನಿ. ಅದನ್ನೇ ನಾನು ಹೇಳಿದ್ದು. ಅಯ್ಯೋ, ಎಲ್ಲ ಒಡೆದೋಗಿದೆಯಲ್ಲ ಸುಬ್ಬು. ಅಪ್ಪ ಫೋನ್ ಮಾಡಿದ್ದು ಒಳ್ಳೇದಾಯಿತು ಸರ್. ಆ್ಯಕ್ಚುಲಿ ನಾನು ಮರ್ತೆ ಹೋಗಿದ್ದೆ ಗೊತ್ತಾ, ಆದರೆ ಅದನ್ನ ಅಪ್ಪನ ಹತ್ರ ತೋರಿಸ್ಕೊಳ್ಳಿಲ್ಲ. ಇಲ್ಲ ಅಂದಿದ್ರೆ ಹಬ್ಬದ ದಿನ ಮಗಳು ಮನೆಗೆ ಬರೋದನ್ನೇ ಮರ್ತು ಹೋದ್ಲು ಅಂತ ಬೇಜಾರು ಮಾಡ್ಕೋತಾ ಇದ್ರು. ತಳು, ಪಿನ್ ಹಾಕಿ. ನಾನಾ? ಹಾ, ಇಲ್ಲಿ ಯಾರಿದ್ದಾರೆ? ಎಲ್ಲ ಹಾಕ್ಬೇಕದನ್ನ? ಸರ್, ಪಿನ್ ನೀನ್ ಎಲ್ಲಿ ಹಾಕ್ತಾರೆ? ಸರಿಗ ಹಾಕಿ. ಇಲ್ಲಿ ಆಲ್ರೆಡಿ ಒಂದು ಹಾಕೊಂಡಿದ್ದೀನಿ, ನೀವು ಕೆಳಗೆ ಇನ್ನೊಂದು ಹಾಕಿ. ಚುಸ್ತಾ? ಸರ್, ನೀವೇನ್ ಡಾಕ್ಟ್ರಾ? ಒಳ್ಳೆ ಇಂಜೆಕ್ಷನ್ ಕೊಡೋರು ಹಾಗೆ ಆಡ್ತಿದ್ದೀರಲ್ಲ. ಹಾಕಿ. ಇದಕ್ಕೆ ಇನ್ಬಿಲ್ಟ್ ವ್ಯವಸ್ಥೆ ಏನು ಇರಲ್ವಾ? ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಡಿಸ್ಕಸ್ ಮಾಡೋಣ, ಸರಿನಾ? ರಾಜನಂದಿನಿ ಸೀರೆ ವಿತ್ ಇನ್ಬಿಲ್ಟ್ ಪಿನ್. ಓಕೆ, ಈಗ ಸೆರಗಿಗೆ ಪಿನ್ ಹಾಕ್ತೀರಾ ಪ್ಲೀಸ್? ಅಲ್ಲ ಸರ್, ನೋವಾಗೋದಕ್ಕೂ ಮೊದಲು ನೀವು ಪಿನ್ನ ಹಾಕ್ಬೇಕಲ್ವಾ? ನೀವು ಪಿನ್ನ ಕೈಯಲ್ಲಿ ಇಟ್ಕೊಂಡು ನೋವಾಯ್ತಾ ಅಂತ ಕೇಳಿದ್ರೆ ಒಳ್ಳೆ ಬಾಸ್. ಆಯ್ತಾ? ಆಯ್ತು ಆಯ್ತು ಆಯ್ತು. ಏನಿಲ್ಲ. ಫೈನಲಿ ಯಾವುದೇ ಟೆನ್ಷನ್ ಇಲ್ಲದೆ 13,000 ಕೋಟಿ ವ್ಯವಹಾರನ ಈಸಿಯಾಗಿ ನಿಭಾಯಿಸ್ತೀರಾ. ಈ ಒಂದು ಪಿನ್ ಹಾಕೋದಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದೀರಾ? ನಮ್ಮಿಬ್ರು ಮಧ್ಯೆ ಪಿನ್ ಇಡೋರ್ಗೂ ಜಾಗ ಇಲ್ಲ, ಈ ಪಿನ್ ನಿಂದ ಜಗಳಕ್ಕೂ ಜಾಗ ಇಲ್ಲ, ಸರಿನಾ? ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ.
ಇವತ್ತು ನನ್ನ ಅಳಿಯಂದ್ರು ಮಗಳು ಬರ್ತಾ ಇದಾರೆ. ಮೊದಲನೇ ದೀಪಾವಳಿ ಅಲ್ವಾ, ಎಣ್ಣೆ ಸ್ನಾನ ಮಾಡಿಸ್ಬೇಕು. ನೀವೇನ್ ಅನ್ಕೊಳ್ಳಿಲ್ಲ ಅಂದ್ರೆ ಮೊದ್ಲು ನಾನ್ ನೀರ್ ಹಿಡ್ಕೊಂಡು ಹೋಗ್ಲಾ? ಯಾಕೆ ಹಿಂಗೆ ಒಬ್ರಿಗೊಬ್ರು ಮುಖ ನೋಡ್ತಾ ಇದ್ದೀರಾ? ಇವತ್ ಮಾತ್ರ ನಾನ್ ಮೊದ್ಲು ಹಿಡ್ಕೋತೀನಿ, ನಾಳೆ ನೀವ್ ಹಿಡ್ಕೊಂಡಾದ್ಮೇಲೆ ನಾನು ಹಿಡ್ಕೋತೀನಿ. ಸುಬ್ಬು ಬೇರೆ ಅಳಿಯಂದ್ರು ಮಗಳಿಗೆ ಇವತ್ತೇ ಬರಕ್ ಹೇಳ್ಬಿಟ್ಟಿದ್ದಾರೆ. ಹಿಡ್ಕೊಳ್ಳಾ? ಸಾಕು ಪುಷ್ಪ ಅವ್ರೆ, ನೀವ್ ಹೀಗೆಲ್ಲ ಕೇಳ್ಕೊಳ್ಳೋದು ನಿಮಗ್ ಸೆಟ್ ಆಗೋದಿಲ್ಲ ನೋಡಿ. ಅಯ್ಯೋ ರಜನಿ ಅವ್ರೆ, ಯಾಕೆ ಹೀಗ್ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನು ಪುಷ್ಪ ಅವ್ರೆ, ನಮ್ ಪುಷ್ಪ ಅವ್ರು ಅಂದ್ರೆ ಹೇಗಿರ್ಬೇಕು, ಖದರ ಕೇಳ್ಬೇಕು. ಇದೇನಿದ್ ಹೊಸದಾಗಿ ಬೇಡ್ಕೊಳ್ಳೋದು, ಇದೆಲ್ಲ ನಿಮಗ್ ಸೆಟ್ ಆಗೋದಿಲ್ಲ ನೋಡಿ. ಪುಷ್ಪಕ್ಕ ಅಂದ್ರೆ ಅವಾಜ್ ಆಗ್ತಾ ಇರ್ಬೇಕು. ಅಯ್ಯಯ್ಯೋ ಅದೆಲ್ಲ ಬೇಡ, ಒಳ್ಳೆ ಚಿಕ್ಕ ಮಕ್ಳ ತರ ಬಿಟ್ರೆ ಹಿಡ್ಕೊಂಡು ಹೋಗ್ಬಿಡ್ತೀನಿ ನೀರು. ಸರಿ ಬಿಡು ಪುಷ್ಪಕ್ಕ, ನೀನ್ ಅವಾಜ್ ಹಾಕಿಲ್ಲ ಅಂದ್ರೆ ನೀರೇ ಬಿಡಲ್ಲ, ಹೋಗು ಸುಮ್ನೆ. ಏನ್ ಹೌದು ಬಾಯಿಗೆ ಬಂದಂಗ ಒಬ್ಬೊಬ್ರು ಒಂದೊಂದರ ಮಾತಾಡ್ತೀರಾ? ಲೈನ್ ಅಲ್ಲಿ ಇದ್ದಿದ್ದು ಮೊದಲನೇ ಬಿಂದಿಗೆ ನಂದು, ಅದನ್ನ ತೆಗ್ದಿ ಇಟ್ಬಿಟ್ಟು ಸ್ಟೈಲ್ ಆಗಿ ಸರ್ಗ್ನ ಸೊಂಟಕ್ ಸಿಗಿಸ್ಕೊಂಡು ನೀರ್ ಹಿಡ್ಕೊಂಡ್ಬಿಟ್ರೆ ನಾನ್ ಬಿಟ್ಬಿಡ್ತೀನಿ, ಬಾಯಿ ಇಲ್ದದವಳು ಅನ್ಕೊಂಡಿದ್ದೀರಾ? ನಿಮ್ಮ ಮಾತ್ರ ಹಬ್ಬ, ನಾನು ಹಬ್ಬ ಮಾಡ್ತಿದ್ದೀನಿ. ಬೆನ್ಗೆ ತೆಗಿರಿ. ಓ ಏನ್ ಹೇಳೋದು ಇದು ನೋಡು ಪುಷ್ಪಕ್ಕ ಪುಷ್ಪ ಅವ್ರೆ. ಅಳಿಯಂದ್ರು ಮತ್ತು ಮಗಳು ಫುಲ್ ಖುಷಿ ಆಗ್ಬಿಡ್ಬೇಕು, ಆ ತರ ಇರ್ಬೇಕು ಈ ಸತಿ ಹಬ್ಬ. ಅಳಿಯಂದ್ರಿಗೆ ಭರ್ಜರಿ ಎಣ್ಣೆ ಸ್ನಾನ ಆಗ್ಲಿ. ಅಂಡೆ ಮತ್ತು ನೀರು ಕೊಡುಗೆ ಕಮಲಮ್ಮನ ವಠಾರದ ಕುಲಬಾಂಧವರಿಂದ. ಏನಂತೀರಿ ಸಿದ್ದನ? ಹೌದು ಮತ್ತ ನಡೀರಿ ಹಂಡೆ ತರೋಣ. ಒಂದ್ ನಿಮಿಷ, ನಾನು ಪೂಜೆ ತಟ್ಟೆ ತಗೊಂಡ್ಬರ್ತೀನಿ. ಏನ್ ಸಂಭ್ರಮ ಪುಷ್ಪಕ್ಕಂಗೆ. ನೀನೇನೇ ಹೇಳೋ ರಜನಿ, ಈ ವರ್ಷ ದೀಪಾವಳಿ ವಿಶೇಷ. ಹೌದು. ತಾಯಿ ಗಂಗೆ ಮಾತೆ, ನಮ್ಮೆಲ್ರೂ ಮನಸ್ಸನ್ನ ಮೈಯನ್ನ ಶುದ್ಧ ಮಾಡಮ್ಮ. ನೀರ್ ತುಂಬಾ ಹಬ್ಬ ಶುರು ಆಯ್ತಾ? ದೀಪಾವಳಿ ಅಂದ್ರೆ ದೀಪ ಎಷ್ಟು ಮುಖ್ಯನೋ, ನೀರ್ ತುಂಬಾ ಹಬ್ಬನೂ ಅಷ್ಟೇ ಮುಖ್ಯ. ಹೌದು ಸುಬ್ಬಣ್ಣ, ನಮ್ ಒಟಾರದಲ್ಲಿ ನೀರ್ ತುಂಬಿಸೋದೇ ಒಂದು ಸಂಭ್ರಮ. ಮದ್ವೆಲಿ ನಮ್ಮನ್ನ ಎಷ್ಟೆಲ್ಲ ಮೆರೆಸಿದ್ದಾರೆ, ಅವ್ರಿಗೆ ನಾವ್ ಎಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಪ್ರೇಮ? ರಮ್ಯಾ, ಸಂಪತ್, ಏಯ್ ಚಪ್ಲಿ ಬಿಟ್ಟೋಗೋ. ರಮ್ಯಾ ಬಾ, ನೀನೊಂದು ಕೊಡ ಹಾಕಿ ಎತ್ಕೊಳ್ಳೋ ಸಂಪತ್. ಮನ್ಸಲ್ಲಿ ದೇವ್ರನ್ನ ನೆನ್ಸ್ಕೊಂಡ್ ಹಾಕು, ನಿಧಾನ. ಬಾ ಸಂಪತ್, ಇದು ತಗೋ. ಪುಷ್ಪಕ್ಕ, ಖುಷಿನಾ? ನಮ್ಮನ್ನ
ಯಾಕೆ ಕೂರಿಸಿದ್ರ? ಒಂದು ನಿಮಿಷ ಅಲ್ಲಿ ಅಂದ್ರೆ ಅದೇಂದ್ರೆ ಇಷ್ಟೊತ್ತು ತುಂಬಾ ತಮಾಷೆ ಮಾಡಿದ್ವಿ, ಆದ್ರೆ ಈಗ ನಿಜ ಹೇಳ್ತಾ ಇದ್ದೀನಿ. ನಮಗೆ ನಿಮ್ಮಂತ ಅಳಿಯಂದ್ರು ಸಿಕ್ಕಿದ್ದು ತುಂಬಾ ಅದೃಷ್ಟ. ಹಾಗೆ ನನ್ನ ಮಗಳಿಗೆ ನಿಮ್ಮಂತ ಗಂಡ ಸಿಕ್ಕಿದ್ದು ತುಂಬಾ ಅದೃಷ್ಟನೇ. ನಮ್ಮನೆ ಮಗಳಿಗೆ ನೀವು ಎಷ್ಟು ಪ್ರೀತಿ ಕೊಡ್ತೀರಾ, ಅದಕ್ಕೆ ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನಮಗಿಬ್ಬರಿಗೂ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ದೊಡ್ಡ ಉಡುಗೊರೆ ಕೊಡೋಷ್ಟು ಶಕ್ತಿ ನಮಗಿಲ್ಲ, ಆದ್ರೆ ನಮಗೆ ನೀವು ಕೊಟ್ಟ ಸಂತೋಷ ತುಂಬಾನೇ ದೊಡ್ಡದು. ಮತ್ತೆ ಈ ನಮ್ಮ ಮನೇನ ನಮಗೆ ಸಿಗೋ ಹಾಗೆ ಮಾಡಿದವರು ನೀವು. ಅದಕ್ಕೆ ಒಂದು ಪುಟ್ಟ ಉಡುಗೊರೆ ಕೊಡೋ ಆಸೆ ದಯವಿಟ್ಟು ಬೇಡ ಅನ್ಬೇಡಿ, ಸ್ವೀಕರಿಸ್ಬೇಕು. ಅಲ್ಲ ಅಪ್ಪ, ನೀವು ಹೀಗೆ ಒಟ್ಟಿಗೆ ಸರ್ಪಟಾಕಿ ಸಿಡಿಸಿದ್ರೆ ನಾನು ಏನಂತ ಹೇಳಿ? ನೀವೇನು ಹೇಳ್ಬೇಡಿ, ದಯವಿಟ್ಟು ನಮ್ಮ ಹುಡುಗರನ್ನ ತಗೊಳ್ಳಿ. ಅಮ್ಮ ನೀನು ನಿಮ್ಗಿದು ಯಾವ ಲೆಕ್ಕಕ್ಕೂ ಬರಲ್ಲ ಅಂತ ನಮಗ್ ಗೊತ್ತು, ಆದ್ರೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಉಡುಗೊರೆ ಅಷ್ಟೇ. ಅಪ್ಪ ಯಾಕಿದೆಲ್ಲ? ಗೊತ್ತು ಮಗ, ನೀನ್ ತುಂಬಾ ದೊಡ್ಡೊಳಗೆ ಬೆಳೆದಿದ್ಯಾ ಅಂತ. ಆದ್ರೆ ನಾನು ಇನ್ನೂ ಅದೇ ಅಪ್ಪ. ಮಾವನವ್ರೆ, ನಿಮಗೆ ಅನು ಹೇಗೋ ನಾನು ಹಾಗೇನೆ. ದಯವಿಟ್ಟು ನನ್ನನ್ನು ಆಚೆ ಇಡಬೇಡಿ. ನಿಮ್ಮ ಮನೆಯಲ್ಲಿ ನಾನು ಒಬ್ಬ ಅಂತ ನೀವು ಅನ್ಕೊಳ್ಳೋದೇ ನನಗೆ ತುಂಬ ಮುಖ್ಯ. Kirgat Manho, Nilkas Mongoligo.